ಹೊರಬಿತ್ತು 2025 ಬೆಂಕಿ ಬಬಲಾದಿ ಸ್ಫೋಟಕ ಭವಿಷ್ಯ. ರಾಜ್ಯ ರಾಜಕೀಯದಲ್ಲಿ ಸಂಚಲನ, ಸಿಎಂ ಬದಲಾವಣೆ ಪಕ್ಕ. ಕಲಿಯುಗದ ಆಟ ಸರ್ವನಾಶ, ಮಳೆ, ವಿದ್ಯುತ್ ಕೊರತೆ, ಕಾದಿದೆ ಗಂಡಾಂತರ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಬಬಲಾದಿ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಜೊತೆಗೆ ರಾಜ್ಯದಲ್ಲಿ ಸಿಎಂ ಬದಲಾಗಬೇಕಾ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಭವಿಷ್ಯ, ಅದರಲ್ಲೂ ಬಬಲಾದಿ ಭವಿಷ್ಯವನ್ನ ಬೆಂಕಿ ಭವಿಷ್ಯ ಅಂತಲೇ ಕರೆಯಲಾಗತ್ತೆ. ಯಾವ ಭವಿಷ್ಯ ಬೇಕಾದರೂ ಸುಳ್ಳಾಗಬಹುದು, ಆದರೆ ಬಬಲಾದಿ ಕಾಲಜ್ಞಾನ ಮಾತ್ರ ಸುಳ್ಳಾದ ಇತಿಹಾಸವೇ ಇಲ್ಲ. ಇದ್ದದ್ದು ಇದ್ದ ಹಾಗೆ ನುಡಿಯುವಂತಹ ಕಾಲಜ್ಞಾನ ಭವಿಷ್ಯ ಇದು. ಪ್ರತಿ ವರ್ಷ ಬಬಲಾದಿ ಭವಿಷ್ಯದ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿರತ್ತೆ. ರಾಜಕೀಯದಲ್ಲಿ ಏನಾಗತ್ತೆ, ಪ್ರಕೃತಿಯಲ್ಲಿ ಏನು ಸಂಭವಿಸುತ್ತೆ ಹಾಗೂ ಮುಂದಿನ ದಿನಗಳು ಮನುಷ್ಯನಿಗೆ ಹೇಗಿರತ್ತೆ ಅಂತ ಚಾಚು ತಪ್ಪದೆ ಹೇಳುವುದರ ಮೂಲಕ ಜಗತ್ ವಿಖ್ಯಾತಿಯನ್ನ ಪಡೆದುಕೊಂಡಿದೆ. ಅಚ್ಚರಿ ಎಂಬಂತೆ ಕಾಲಜ್ಞಾನದಲ್ಲಿ ನುಡಿಯುವ ಬಬಲಾದಿ ಭವಿಷ್ಯ ನಿಜವಾಗ್ತಾ ಇದೆ. ಹೀಗಾಗಿಯೇ ಬಬಲಾದಿ ಭವಿಷ್ಯ ಅಂತಂದ್ರೆ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಹಾಗಾದ್ರೆ 2025ರಲ್ಲಿ ಏನೆಲ್ಲ ಆಗತ್ತೆ? ರಾಜ್ಯ ರಾಜಕಾರಣದಲ್ಲಿ ಆಗುವ ಬದಲಾವಣೆಗಳು ಏನು? ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರ? ಮುಂದಿನ ಸಿಎಂ ಯಾರು? ಬಬಲಾದಿ ಬೆಂಕಿ ಭವಿಷ್ಯ ಬಿಚ್ಚಿಟ್ಟ ಸತ್ಯವಾದ್ರೂ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹೊಳೆ ಬಬಲಾದೇಶ್ವರದಲ್ಲಿ ಸದಾಶಿವ ಮುತ್ಯಾರ ಮಠ ಕಾಲಜ್ಞಾನದಿಂದಲೇ ಭಾರೀ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಪ್ರತಿ ವರ್ಷ ಶಿವರಾತ್ರಿಯ ಅಮಾವಾಸ್ಯೆಯೆಂದು ಆರಂಭವಾಗುವ ಜಾತ್ರೆ. ಶಿವರಾತ್ರಿ ಅಮಾವಾಸ್ಯೆಯ ಬಳಿಕ ಸದಾಶಿವ ಮುತ್ಯಾನ ಕಾಲಜ್ಞಾನವನ್ನ ನುಡಿಯಲಾಗುತ್ತೆ. ಇದೀಗ ಕೊನೆಗೂ ಸ್ವಾಮೀಜಿಯವರ ಭವಿಷ್ಯ ನುಡಿಯಲಾಗಿದ್ದು, ಈ ಭವಿಷ್ಯ ಜನರನ್ನ ಮತ್ತಷ್ಟು ಅಚ್ಚರಿ ಮೂಡಿಸಿದೆ. 2024ರಲ್ಲಿ ಭಾರೀ ಬಿಸಿಲಿನ ತಾಪದಿಂದ ಕಂಗೆಟ್ಟಿದ್ದ ರಾಜ್ಯಕ್ಕೆ ಬಳಿಕ ವ್ಯಾಪಕ ಮಳೆಯಿಂದಾಗಿ ಜೀವ ಬಂದು ಬಿಡತ್ತೆ. ವ್ಯಾಪಕವಾಗಿ ಮಳೆಯಾಗೋದ್ರಿಂದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು, ಈ ಬಾರಿ ಬೇಸಿಗೆಯಲ್ಲಿ ನೀರಿನ ಅಭಾವ ಕಾಡುವುದಿಲ್ಲ ಅಂತ ನಿರೀಕ್ಷೆ ಮಾಡಲಾಗಿದೆ. ಈ ಬಾರಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆಯಂತ ಹವಾಮಾನ ಇಲಾಖೆ ಹೇಳಿದೆ. ಆದರೆ ಈ ಲಕ್ಷಾಂತರ ಭಕ್ತರು ನಂಬಿರುವ ಕಾಲಜ್ಞಾನಿ ಸದಾಶಿವ ಮುತ್ಯ 2025ರ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಪ್ರತಿ ವರ್ಷವೂ ಸಿದ್ದರಾಮಯ್ಯ ಅವರು ಹೊಳೆಮಠ ಗುರುಗಳು ಅಚ್ಚರಿಯ ಭವಿಷ್ಯವನ್ನ ನುಡಿಯುತ್ತಾರೆ. ರಾಜಕೀಯ, ಶಿಕ್ಷಣ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಇವರ ಕಾಲಜ್ಞಾನಗಳು ನಿಜವಾಗ್ತಾ ಇದೆ ಅನ್ನೋದು ನಂಬಿಕೆಯೂ ಕೂಡಾಗಿದೆ. ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳು ಆಗಲಿದ್ದು, ಹಣದ ಹಿಂದೆ ಜನರು ಬಂಧುತ್ವದ ಬಗ್ಗೆ ತಿಳಿಯುವ ಸಮಯ ಬಂದಿದೆ. ಈ ವರ್ಷವೂ ವಿದ್ಯುತ್ ಶಕ್ತಿ ಮತ್ತು ನೀರಿನ ಕೊರತೆ ಬಹಳವಾಗಿ ಕಾಡಲಿದೆಯಂತ ಭವಿಷ್ಯವನ್ನ ನುಡಿದಿದ್ದಾರೆ. ಅಂದರೆ ಈ ಬಾರಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಬಹುದು ಅಂತ ಹೇಳಿದ್ದು ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆಯಾಗಲಿದೆ ಅಂತ ಹೇಳಿದ್ದಾರೆ. ಇದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಸಿಎಂ ಬದಲಾವಣೆ ಕೂಗು ಚರ್ಚೆಗಳು ನಡೀತಾಗಿದೆ. ಇದೇ ಹೊತ್ತಲ್ಲಿ ಬಬಲಾದಿ ಬೆಂಕಿ ಭವಿಷ್ಯ ಹೊರಬಿದ್ದಿದ್ದು, ಭವಿಷ್ಯವಾಣಿಯ ಪ್ರಕಾರ ಈ ವರ್ಷ ರಾಜಕೀಯದಲ್ಲಿ ಭಾರೀ ಬದಲಾವಣೆಯಾಗಲಿದೆಯಂತೆ. ಹಾಗಾದರೆ ಭವಿಷ್ಯದ ಅರ್ಥ ಏನು? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಬಿಡತಾರಾ? ರಾಜ್ಯಕ್ಕೆ ಹೊಸ ಸಿಎಂ ಎಂಟ್ರಿ ಆಗಲಿದೆಯಾ? ಇಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಆಗ್ತಾರ ಅಥವಾ ಅಚ್ಚರಿಯ ಸಿಎಂ ಆಯ್ಕೆಯಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಅಲ್ಲದೆ ಸಿಎಂ ಬದಲಾವಣೆ, ಪಕ್ಷದಲ್ಲಿ ಒಳಜಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಹೋಳಿ ಮಠ ಗುರುಗಳು ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ಅಂತ ಹೇಳಿರುವ ಭವಿಷ್ಯ ಮತ್ತಷ್ಟು ಗೊಂದಲಕ್ಕೆ ಉಂಟು ಮಾಡಿದೆ. ಮತ್ತೊಂದು ಕಡೆ ಭೂಕಂಪ, ಅಗ್ನಿ ದುರಂತಗಳು ಹೆಚ್ಚಾಗಲಿದ್ದು, ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಗಲಿದೆ. ಈ ವರ್ಷ ಮಾನವೀಯತೆ, ಮನುಷ್ಯತ್ವದ ಹೊಸ ಸಂಚಲನ ತಿಳಿಯರನ್ನ ಅಂತ ಮುತ್ಯ ಹೇಳಿದ್ದಾರೆ, ಸದಾಶಿವ ಮುತ್ಯ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಧರ್ಮಗಳ ನಡುವೆ ಕಿಚ್ಚು ಜ್ವಾಲೆಯಾಗಿ ಹೊತ್ತಿಕೊಡತಾಗಿದೆ. ರಾಜಕೀಯ ನಾಯಕರು ಧರ್ಮಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ. ಹಿಂದೂ ಮುಸ್ಲಿಮರ ನಡುವೆ ಜಗಳಗಳು ಹೆಚ್ಚಾಗ್ತಿವೆ. ಆದರೆ ಕಾಲಜ್ಞಾನದ ಪ್ರಕಾರ ಇದು ಈ ವರ್ಷ ಮತ್ತಷ್ಟು ಹೆಚ್ಚಾಗಲಿದೆಯಂತೆ. ಇನ್ನು ಕಾಡ್ಗಿಚ್ಚು ಹೆಚ್ಚಾಗಲಿದ್ದು, ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರಲಿದೆಯಂತೆ. ನಿರೀಕ್ಷೆಗೂ ಮೀರಿ ಹೊಸ ಕಾಯಿಲೆ ಬರುತ್ತಂತೆ. ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆಗೆ ಹಾನಿಯಾಗಲಿದೆ. ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲಿದ್ದಾರೆ ಅಂತ ಕಾಲಜ್ಞಾನಗಳಲ್ಲಿ ಹೇಳಲಾಗಿದೆ. ಈಗಾಗಲೇ ದೇಶದ ಆರ್ಥಿಕತೆ ಶೇಕ್ ಆಗ್ತಾ ಇದೆ. GDP ಪಾತಾಳಕ್ಕೆ ಕುಸಿದಿದೆ.
ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಬರಿದಾಗಿದೆ ಅಂತ ಪ್ರತಿಪಕ್ಷಗಳು ರೊಚ್ಚಿಗೆದ್ದಿವೆ. ಇದೇ ವೇಳೆ ಈ ಭವಿಷ್ಯ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಿದೆ. ಮತ್ತೊಂದು ಕಡೆ ದೇಶದಲ್ಲಿ ಕಳ್ಳಕಾಕರ ಮತ್ತಷ್ಟು ಹೆಚ್ಚಾಗಲಿದ್ದಾರೆ. ಮಳೆ ಬೆಳೆ ಮಧ್ಯಮ ಪ್ರಮಾಣದಲ್ಲಿ ಇರಲಿದೆ. ಜನಸಾಮಾನ್ಯರಿಗೆ ವಿವಿಧ ರೋಗಗಳು ಕಾಡಲಿವೆ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಸಿಗಲಿದೆ. ರಾಷ್ಟ್ರದ ನಾಯಕನಿಗೆ ಅನಿಷ್ಟ ಕಾದಿದ್ದು ಆಳುವ ನಾಯಕನಿಗೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಆಳುವ ಮಹಾನಾಯಕರು ಅಂತಂದ್ರೆ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಬಹುದು. ಈ ವರ್ಷ ನಮ್ಮ ರಾಷ್ಟ್ರವನ್ನ ಆಳುವ ನಾಯಕರಿಗೆ ಅಪಾಯ ಇದೆ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ. ಈ ಬಾರಿ ಜೋರಾದ ಗಾಳಿ ಬೀಸಲಿದೆ. ಆಳುವ ದೊರೆಗಳಿಗೆ ಒಳಗೊಳಗೆ ಕಿತ್ತಾಟ ಹೆಚ್ಚಾಗಲಿದೆ. ಯುದ್ಧ ವೈರತ್ವ ಹೆಚ್ಚಾಗಿ ದೇಶಕ್ಕೆ ಕೇಡುಗಾಲ ಶುರುವಾಗಲಿದೆ. ಮೇವು ಕಾಳು ಕಡಿಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುವಂತೆ ರೈತರಿಗೆ ಸೂಚನೆಯನ್ನ ನೀಡಲಾಗಿದೆ. ಕಾಳು ಕಡಿಗಳ ಬೆಲೆ ಗಗನಕ್ಕೆ ಏರಲಿದೆ. ಮಹಾನಗರಗಳಿಗೆ ತೊಂದರೆಯಿದೆ. ಬೆಲೆ ಏರಿಕೆಯಿಂದ ಜನ ತೊಂದರೆಯನ್ನ ಅನುಭವಿಸಲಿದ್ದಾರೆ ಅಂತ ಕಾಲಜ್ಞಾನದಲ್ಲಿ ಹೇಳಿರುವುದಾಗಿ ಸದಾಶಿವ ಮುತ್ಯ ತಿಳಿಸಿದ್ದಾರೆ. ಹೀಗೆ ಇದೀಗ ಬಬಲಾದಿ ಭವಿಷ್ಯ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವಾಗತ್ತೆ. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯರನ್ನ. ಈ ವರ್ಷ ವಿದ್ಯುತ್ ಶಕ್ತಿ ಸಮಸ್ಯೆ ಮಳೆ ಮಧ್ಯಮದಲ್ಲಿ ಇದ್ದು ಇದರಿಂದ ನೀರಿನ ಕೊರತೆ ಬಹಳಷ್ಟು ಆಗಲಿದೆ. ಭೂಕಂಪ ಅಗ್ನಿ ದುರಂತ ಜಾಸ್ತಿ ಆಗತ್ತೆ ಅಂತ ಬೆಂಕಿ ಬಬಲಾದಿ ಭವಿಷ್ಯವನ್ನ ನುಡಿದಿದ್ದಾರೆ. ಮತ್ತೊಂದು ಕಡೆ ದೇಶದಲ್ಲಿ ಕಳ್ಳಕಾಕರ ಮತ್ತಷ್ಟು ಹೆಚ್ಚಾಗಲಿದ್ದಾರೆ. ಮಳೆ ಬೆಳೆ ಮಧ್ಯಮ ಪ್ರಮಾಣದಲ್ಲಿ ಇರಲಿದೆ. ಜನಸಾಮಾನ್ಯರಿಗೆ ವಿವಿಧ ರೋಗಗಳು ಕಾಡಲಿವೆ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಸಿಗಲಿದೆ. ರಾಷ್ಟ್ರದ ನಾಯಕನಿಗೆ ಅನಿಷ್ಟ ಕಾದಿದ್ದು ಆಳುವ ನಾಯಕನಿಗೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಆಳುವ ಮಹಾನಾಯಕರು ಅಂತಂದ್ರೆ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಬಹುದು. ಈ ವರ್ಷ ನಮ್ಮ ರಾಷ್ಟ್ರವನ್ನ ಆಳುವ ನಾಯಕರಿಗೆ ಅಪಾಯ ಇದೆ ಅಂತ ಭವಿಷ್ಯವನ್ನ ನುಡಿಯಲಾಗಿದೆ. ಈ ಬಾರಿ ಜೋರಾದ ಗಾಳಿ ಬೀಸಲಿದೆ. ಆಳುವ ದೊರೆಗಳಿಗೆ ಒಳಗೊಳಗೆ ಕಿತ್ತಾಟ ಹೆಚ್ಚಾಗಲಿದೆ. ಯುದ್ಧ ವೈರತ್ವ ಹೆಚ್ಚಾಗಿ ದೇಶಕ್ಕೆ ಕೇಡುಗಾಲ ಶುರುವಾಗಲಿದೆ. ಮೇವು ಕಾಳು ಕಡಿಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುವಂತೆ ರೈತರಿಗೆ ಸೂಚನೆಯನ್ನ ನೀಡಲಾಗಿದೆ. ಕಾಳು ಕಡಿಗಳ ಬೆಲೆ ಗಗನಕ್ಕೆ ಏರಲಿದೆ. ಮಹಾನಗರಗಳಿಗೆ ತೊಂದರೆಯಿದೆ. ಬೆಲೆ ಏರಿಕೆಯಿಂದ ಜನ ತೊಂದರೆಯನ್ನ ಅನುಭವಿಸಲಿದ್ದಾರೆ ಅಂತ ಕಾಲಜ್ಞಾನದಲ್ಲಿ ಹೇಳಿರುವುದಾಗಿ ಸದಾಶಿವ ಮುತ್ಯ ತಿಳಿಸಿದ್ದಾರೆ. ಹೀಗೆ ಇದೀಗ ಬಬಲಾದಿ ಭವಿಷ್ಯ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವಾಗತ್ತೆ. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯರನ್ನ. ಈ ವರ್ಷ ವಿದ್ಯುತ್ ಶಕ್ತಿ ಸಮಸ್ಯೆ ಮಳೆ ಮಧ್ಯಮದಲ್ಲಿ ಇದ್ದು ಇದರಿಂದ ನೀರಿನ ಕೊರತೆ ಬಹಳಷ್ಟು ಆಗಲಿದೆ. ಭೂಕಂಪ ಅಗ್ನಿ ದುರಂತ ಜಾಸ್ತಿ ಆಗತ್ತೆ ಅಂತ ಬೆಂಕಿ ಬಬಲಾದಿ ಭವಿಷ್ಯವನ್ನ ನುಡಿದಿದ್ದಾರೆ.